ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. SSP ಸ್ಕಾಲರ್‌ಶಿಪ್ದು ಹೊಸ ಅಪ್ಡೇಟ್ ಬಂದಿದೆ. ನಿನ್ನೆ 28/2/2025 SSP ಸ್ಕಾಲರ್‌ಶಿಪ್ ಹಾಕೋದಕ್ಕೆ ಕೊನೆಯ ದಿನಾಂಕ ಇತ್ತು ಎಲ್ಲ ಒಂದು ಇಲಾಖೆಗಳದ್ದು. ಸೊ ಮತ್ತೆ ನಿನ್ನೆ ಕೂಡ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಅಂದರೆ ಕೊನೆಯ ದಿನಾಂಕವನ್ನು ವಿಸ್ತರಣೆಯನ್ನು ಮಾಡಿದ್ದಾರೆ. ಆ ಒಂದು ಎಲ್ಲ ಒಂದು ಇಲಾಖೆಗಳ ಒಂದು ಕೊನೆಯ ದಿನಾಂಕ ಯಾವತ್ತಿದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವಾಗ ನೋಡ್ತಾ ಇದ್ದೀರಾ SSP ಪೋರ್ಟಲಲ್ಲಿ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಕ್ಲಿಕ್ ಹಿಯರ್ ಅಂತಿದೆ. ಸೊ ನೀವು ಕೂಡ ಚೆಕ್ ಮಾಡ್ಕೋಬೋದು ನಿಮ್ಮ ಮೊಬೈಲಲ್ಲೇ. ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ತೋರಿಸುತ್ತೆ ನೋಡಿ. ಎಲ್ಲದಕ್ಕೂ 28 ಕೊನೆಯ ದಿನಾಂಕ ಇತ್ತು, ಇವಾಗ ಮತ್ತೆ ಎಕ್ಸ್ಟೆಂಡನ್ನು ಮಾಡಿದ್ದಾರೆ. ಇಲ್ಲಿ ನಿಮಗೆ ಯಾವ ಇಲಾಖೆ ಯಾವ ಸಮುದಾಯದವರು ಅಂತ ನಿಮಗೆ ನೋಡಿಕೊಂಡು ತಿಳ್ಕೊಳ್ಳಿ. ಇಲ್ಲಿ ಕಾರ್ಮಿಕ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇಲ್ಲಿ ಮುಗಿದಿದೆ. ಡಿಸೆಂಬರ್ 31ಕ್ಕೆ ಕಾರ್ಮಿಕ ಇಲಾಖೆದು ಮುಗಿದೋಗಿದೆ, ಅದು ಎಕ್ಸ್ಟೆಂಡ್ ಕೂಡ ಆಗಿಲ್ಲ. ಅದೇ ರೀತಿಯಾಗಿ ಕೃಷಿ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಕೊನೆಯ ದಿನಾಂಕ 31/1/2025ಕ್ಕೆ ಮುಗಿದಿದೆ. ಅಂದರೆ ಜನವರಿ 31ಕ್ಕೆ ಮುಗಿದಿದೆ, ಇದು ಎಕ್ಸ್ಟೆಂಡ್ ಕೂಡ ಆಗಿಲ್ಲ. ಅದೇ ರೀತಿಯಾಗಿ ಆಯುಷ್ ಇಲಾಖೆ ಅಂತ ಕೊಟ್ಟಿದ್ದಾರೆ. ಈ ಒಂದು ವಿದ್ಯಾರ್ಥಿಗಳ ಸಲ್ಲಿಸೋಕ್ಕೆ 28/2/25ಕ್ಕೆ ಕೊನೆಯ ದಿನಾಂಕ, ನಿನ್ನೆ ದಿನಾಂಕನೇ ಮುಗಿದಿದೆ, ಇದಕ್ಕೆ ಎಕ್ಸ್ಟೆಂಡ್ ಕೂಡ ಮಾಡಿಲ್ಲ ಅವರು. ಅದೇ ರೀತಿಯಾಗಿ ಕಾಲೇಜು ಶಿಕ್ಷಣ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕೊನೆಯ ದಿನಾಂಕ 28/2/25ಕ್ಕೆ ಮುಗಿದಿದೆ, ನಿನ್ನೆನೇ ಮುಗಿದೋಗಿದೆ, ಇದು ಕೂಡ ಎಕ್ಸ್ಟೆಂಡ್ ಮಾಡಿಲ್ಲ. ಅದೇ ರೀತಿಯಾಗಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತ, ಇದು ಕೂಡ ನಿನ್ನೆ ದಿನಾಂಕಕ್ಕೆ ಮುಗಿದೋಗಿದೆ, ಇವು ಯಾವ ಕೂಡ ಎಕ್ಸ್ಟೆಂಡ್ ಮಾಡಿಲ್ಲ, ಕೆಲವು ಮಾತ್ರ ಎಕ್ಸ್ಟೆಂಡನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಆರ್ಯವೈಶ್ಯ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ ಅಂತ ಕೊಟ್ಟಿದ್ದಾರೆ, ಇದು ನೋಡಿ ಎಕ್ಸ್ಟೆಂಡನ್ನು ಮಾಡಿದ್ದಾರೆ, ಇದು ಕೂಡ 28 ಇತ್ತು, ಇವಾಗ 10/3/2025 ಅಂತ ಕೊಟ್ಟಿದ್ದಾರೆ. ಇನ್ನೂ 10 ದಿನ ಕಾಲಾವಕಾಶ ಕೊಟ್ಟಿದ್ದಾರೆ. ಈ ಒಂದು ಮಾರ್ಚ್ ತಿಂಗಳಲ್ಲಿ 10 ತಾರೀಕುವರೆಗೂ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು ಈ ಒಂದು ಆರ್ಯವೈಶ್ಯ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ. ಅದೇ ರೀತಿಯಾಗಿ ಹಿಂದುಳಿದ ಕಲ್ಯಾಣ ಇಲಾಖೆ ಏನಿದೆಯಲ್ಲ OBC, ಈ ಒಂದು ವಿದ್ಯಾರ್ಥಿಗಳು 10/3/2025 ಅಂತ ಕೊಟ್ಟಿದ್ದಾರೆ. ಇದು ಕೂಡ 10ನೇ ತಾರೀಕುವರೆಗೂ ಅವಕಾಶ ಇದೆ ಅರ್ಜಿ ಸಲ್ಲಿಸೋಕ್ಕೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ನಿಗಮ ಏನಿದೆಯಲ್ಲ, ಬ್ರಾಹ್ಮಣ ವಿದ್ಯಾರ್ಥಿಗಳು 15/3/2025 ಒಂದು ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಅಂತ ಏನು ಕರಿತೀವಿ, ಅಂದರೆ ST ವಿದ್ಯಾರ್ಥಿಗಳು, ಅವರಿಗೆ ಕೂಡ 16/3/2025 ಕೊಟ್ಟಿದ್ದಾರೆ. ST ವಿದ್ಯಾರ್ಥಿಗಳು ಈ ಒಂದು 16ನೇ ತಾರೀಕುವರೆಗೂ ಅವಕಾಶವನ್ನು ಇದೆ, ಹಾಕೋಬೋದು. ಅದೇ ರೀತಿಯಾಗಿ ತಾಂತ್ರಿಕ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರ ಅಂತ ಕೊಟ್ಟಿದ್ದಾರೆ. ಈ ಒಂದು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ 20/3/2025 ಅಂತ ಕೊಟ್ಟಿದ್ದಾರೆ, 20ನೇ ತಾರೀಕುವರೆಗೂ ಈ ಒಂದು ಎಕ್ಸ್ಟೆಂಡನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳಿಗೆ, ಅಂದರೆ SC ವಿದ್ಯಾರ್ಥಿಗಳಿಗೆ ಈ ಒಂದು 20/3/2025 ಅವಕಾಶವನ್ನು ಕೊಟ್ಟಿದ್ದಾರೆ. ಸಮಾಜ ಕಲ್ಯಾಣಕ್ಕೆ ಒಳಪಡುವ ವಿದ್ಯಾರ್ಥಿಗಳು, ಅಂದರೆ SC ವಿದ್ಯಾರ್ಥಿಗಳು, ಶೆಡ್ಯೂಲ್ಡ್ ಕ್ಯಾಸ್ಟ್ ವಿದ್ಯಾರ್ಥಿಗಳಿಗೆ 20/3/2025 ಅವಕಾಶ ಕೊಟ್ಟಿದ್ದಾರೆ. ಅದೇ ರೀತಿ ವೈದ್ಯಕೀಯ ಶಿಕ್ಷಣ ಏನಿದೆ ಮೆಡಿಕಲ್ ವಿದ್ಯಾರ್ಥಿಗಳಿಗೆ 31/5/2025 ಅಂತ ಕೊಟ್ಟಿದ್ದಾರೆ ನೋಡಿ. ಅತಿ ಹೆಚ್ಚು ಎಕ್ಸ್ಟೆಂಡ್ ಆಗಿರುವಂಥ ಇಲಾಖೆ ಮತ್ತು ಇಲ್ಲಿ ಕೊಟ್ಟಿದ್ದಾರೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಂತ ಕೊಟ್ಟಿದ್ದಾರೆ. ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಏನಿದೆಯಲ್ಲ 31/5/2025 ಅರ್ಜಿ ಸಲ್ಲಿಸೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಈ ಒಂದು SSP ಸ್ಕಾಲರ್ಶಿಪ್ಪನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಭಾಳ ಜನರಿಗೆ ನಿನ್ನೆ ಕೊನೆಯ ದಿನಾಂಕ ಅಂತ ಅಂದ್ಕೊಂಡಿದ್ರು. ಸೊ ನಿಮಗೆ ಅಪ್ಡೇಟನ್ನು ಕೊಟ್ಟಿದ್ದೇನೆ. ಸೊ ಇದರಲ್ಲಿ ನಿಮಗೆ ಅನ್ವಯಿಸಿದ್ದಲ್ಲಿ ನಿಮಗೆ ಅವಕಾಶ ಇದೆ, ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಯಾವ ರೀತಿ ಅರ್ಜಿಯನ್ನು ಸಲ್ಲಿಸ್ಕೋದು ಹೇಗೆ ಅಂತ ವಿಡಿಯೋ ಕೂಡ ಮಾಡಿದ್ದೇನೆ. SSP ಸ್ಕಾಲರ್ಶಿಪ್ದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೇನೆ, ಕ್ಲಿಕ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಮತ್ತೊಂದು ಕೂಡ ವಿಡಿಯೋ ಕೂಡ ಮಾಡ್ತೇನೆ, ಯಾಕಂದರೆ ಭಾಳಷ್ಟು ಜನ ಕೇಳ್ತಾಯಿದ್ರು ಕಾರ್ಮಿಕ ಇಲಾಖೆಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂತ. ಅದು ಸಪ್ರೇಟಾಗಿ ಏನಿಲ್ಲ, SSP ಸ್ಕಾಲರ್ಶಿಪ್ನಲ್ಲೇ ಆಟೋಮೆಟಿಕ್ಕಾಗಿ ನಿಮಗೆ ಕಾರ್ಮಿಕ ಕಾರ್ಡ್ ಇದ್ದವರು, ತಂದೆ ತಾಯಿ ಹತ್ರ ಕಾರ್ಮಿಕ ಕಾರ್ಡ್ ಇದ್ದವರಿಗೆ ಅಲ್ಲಿ ಆಟೋಮೆಟಿಕ್ಕಾಗಿ ಆ ಡಾಟಾವನ್ನು ಪೇಸ್ಟ್ ಮಾಡಿಕೊಂಡು ನಿಮಗೆ ಕಾರ್ಮಿಕ ಇಲಾಖೆಗೆ ಅಪ್ಲಿಕೇಬಲ್ ಆಗೋ ರೀತಿಯದು ಡಾಟಾನ ತೊಗೊಂಡು ವೆರಿಫಿಕೇಷನ್ಗೆ ಕಳಿಸ್ತಾರಂತೆ. ಯಾವುದೇ ರೀತಿಯಲ್ಲಿ ಆಪ್ಷನ್ ಬರುವುದಿಲ್ಲ. ಮುಂಚೆ ಬರ್ತಾಯಿತ್ತು, ಹೋದ ವರ್ಷ ಒಂದು SSP ಸ್ಕಾಲರ್ಶಿಪ್ನಲ್ಲಿ ನೀವು ಕಾರ್ಮಿಕರ ಮಕ್ಕಳು ಅಂತ ಕೇಳ್ತಾಯಿತ್ತು, SR ನೋ ಅಂತ ಕೊಡಬೇಕಾಗಿತ್ತು. ನಾವು ಎಸ್ ಅಂತ ಕೊಟ್ಟರೆ ನಮ್ಮ ತಂದೆ ತಾಯಿ ಯಾರು ಅಂತ ಕೇಳ್ತಾಯಿತ್ತು. ಸೊ ಅಷ್ಟೇ ಇತ್ತು. ಇವಾಗ ಸೊ ಅದನ್ನು ತೆಗೆದಿದ್ದಾರೆ. ಆಟೋಮೆಟಿಕ್ಕಾಗಿ ನಿಮ್ಮದು ಆಧಾರ್ ಕಾರ್ಡ್ ಬೇಸ್ ಮೇಲೆ, ತಂದೆ ತಾಯಿ ಆಧಾರ್ ಕಾರ್ಡ್ ಬೇಸ್ ಮೇಲೆ ಒಂದು ಕಾರ್ಮಿಕ ಇಲಾಖೆಯ ಒಂದು ಅಪ್ಡೇಟನ್ನು ತೊಗೊಂಡು ಅದು ಸ್ಕಾಲರ್ಶಿಪ್ ನಿಮಗೆ ಸ್ಯಾಂಕ್ಷನ್ ಆಗುತ್ತೆ, ಡಿಪಾರ್ಟ್ಮೆಂಟಿಗೆ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಕೂಡ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ, ಅಪ್ಲೈ ಮಾಡುವಾಗ ನೋಡ್ಕೊಳ್ಳಿ ಒಂದು ಸಲ. ಸೊ ಇದಿಷ್ಟು ಒಂದು ಕೊನೆಯ ದಿನಾಂಕ ವಿಸ್ತರಣೆ ಆಗಿರೋ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದ್ರ ರಿಲೇಟೆಡ್ ಆಗಿ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಈ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.